ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಸಂಜೆ 4 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಅರ್ಧ ತಾಸಲ್ಲಿ ಮಗಳು ಬಂದುಬಿಡ್ತಾಳೆ. ಹಾಗಾಗಿ ಸ್ನ್ಯಾಕ್ಸ್ ಮಾಡಿ ಇಟ್ಟಿರಮ್ಮ ಅಂತ ಹೇಳಿದ್ಲು. ಹಾಗಾಗಿ ನಾನು ಇಲ್ಲಿ ಪೊಟ್ಯಾಟೊ ಫಿಂಗರ್ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಪೊಟ್ಯಾಟೊನ ತೊಗೊಂಡು, ಅಂದರೆ ಆಲೂಗಡ್ಡೆನ ತೊಗೊಂಡು ಉದ್ದುದ್ದಕ್ಕೆ ಹೆರ್ಚ್ಕೊಂಡು ಒಂದು ಸಲ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸಿದಾದ ನಂತರ ಅದನ್ನು ಸೋಸಿ ಒಂದು ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಇಡಬೇಕು. ಡ್ರೈ ಆದ ನಂತರ ಕಾರ್ನ್ಫ್ಲೋರ್ ಇಲ್ಲ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕಾರ್ನ್ಫ್ಲೋರು ಯೂಸ್ ಮಾಡೋದು ಕಡಿಮೆ, ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ಸಾಸ್ ಇಲ್ಲ ಗ್ರೀನ್ ಚಟ್ನಿ ಇರುತ್ತಲ್ವ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೆಟೊ ಸಾಸ್ ಇರುತ್ತಲ್ವ, ಅದ್ರ ಜೊತೆ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಇತ್ತು ಮಿಕ್ಕಿದ್ದಲ್ವ, ಅದನ್ನು ಕೂಡ ಫ್ರೈ ಮಾಡಿದೆ. ಫ್ರೈ ಮಾಡಿ ಆದ ನಂತರ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇದಾದ ನಂತರ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿರುತ್ತೆ ಟೇಸ್ಟು ಸಂಜೆ ಹೊತ್ತು ತಿನ್ನಲಿಕ್ಕೆ ಬಿಸಿ ಬಿಸಿಯಾಗಿ. ಇದಾದ ನಂತರ ಸಂಜೆ ಎಲ್ಲ ವಾಕ್ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಸಂಜೆ ಅಡುಗೆ ಮಾಡಬೇಕಲ್ವ, ಹಾಗಾಗಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಇದಿತ್ತು ಅನ್ನ, ಹಾಗಾಗಿ ಸ್ವಲ್ಪನೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ಅಕ್ಕಿನ ಇಟ್ಟು ಅನ್ನ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ಚವಳೆಕಾಯಿ ಕೂಡ ಇತ್ತು, ಅದರದ್ದೇ ಪಲ್ಯ ಮಾಡುವ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಚೆನ್ನಾಗಿ ತೊಳೆದು ಡ್ರೈ ಆಗಲಿಕ್ಕೆ ಇಡಬೇಕು. ಅದು ಸ್ವಲ್ಪ ನೀರೆಲ್ಲ ಬಟ್ಟೆ ಹಿರ್ಕೊಂಡಾದ ನಂತರ ಬಿಸಿ ತವ ಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಚವಳಿಕಾಯಿ ಪಲ್ಯ ಎಲ್ಲ ಈ ಥರ ಹುರಿದು ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಹಸಿಮೆಣಸು ಕೂಡ ಹಾಕಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಗುರೆಳ್ಳು ಪುಡಿ ಎಲ್ಲ ಹಾಕಿ ಹಸಿಮೆಣಸೆಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿಬೇಕು ಚೆನ್ನಾಗಿ. ಹುರಿದಾದ ನಂತರ ಇದಕ್ಕೀಗ ಒಂದು ಟೊಮ್ಯಾಟೊ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕಿದಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಚಟಪಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಕರಿಬೇವು ಕೂಡ ಹಾಕಿ, ಕರಿಬೇವು ಆದ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಆದ ನಂತರ ಒಂದು ಟೊಮ್ಯಾಟೊನ ಹೆರ್ಚ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಟೊಮ್ಯಾಟೊ ಬೇಗ ಮೆತ್ತಗಾಗ್ಬಿಡುತ್ತೆ. ಅದಾದ ನಂತರ ಹುರಿದಿರ್ತೀವಲ್ಲ ಚವಳೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೀಗ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಬೇಯಿಸಿದರೆ ಚವಳೆಕಾಯಿ ಪಲ್ಯ ರೆಡಿಯಾಗೋಗುತ್ತೆ. ಮತ್ತು ಈ ಕಡೆ ಅಡುಗೆನೂ ಕೂಡ ಆಯಿತು. ಸ್ವಲ್ಪ ಚಟ್ನಿ ಪುಡಿ ಖಾಲಿಯಾಗಿತ್ತು, ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಳುವ ಹೇಳಿ ಮಾಡ್ತಾಯಿದ್ದೀನಿ. ಹುರಿದಿದ್ದ ಶೇಂಗಾ ಬೀಜ ಇತ್ತು, ಅದರದ್ದು ಸಿಪ್ಪೆ ತಕ್ಕೊಂಡು ಒಂದು ಸ್ವಲ್ಪ ಒಣಮೆಣಸನ್ನು ಕೂಡ ಹುರಿಬೇಕು ಚೆನ್ನಾಗಿ. ಹುರಿದಿದ್ದಾದ ನಂತರ ಮಿಕ್ಸಿ ಜಾರಿಗೆ ಒಣಮೆಣಸು, ಶೇಂಗಾ ಹುರಿದಿದ್ವಲ್ಲ ಶೇಂಗಾ ಬೀಜ ಅದನ್ನು ಕೂಡ ಹಾಕಿ, ಮತ್ತು ಕರಿಬೇವು ಸ್ವಲ್ಪ ಡ್ರೈ ಅಂದರೆ ಬಿಸಿ ಮಾಡ್ಕೊಳ್ಬೇಕು ಕರಿಬೇವು, ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ರುಬ್ಬಿದರೆ ಚಟ್ನಿ ಪುಡಿ, ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ರೆಡಿಯಾಗೋಗುತ್ತೆ. ಹಾಗೆ ಊಟದ ಟೈಮ್ ಕೂಡ ಆಯಿತು, ಊಟಕ್ಕೆ ಬಡಿಸ್ತಾಯಿದ್ದೀನಿ. ಈಗ ಚಟ್ನಿ ಪುಡಿ, ಚವಳೆಕಾಯಿ ಪಲ್ಯ, ಮೊಸರು, ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆ ಮೆಂತ್ಯ ಸೊಪ್ಪು ಕೂಡ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ದೇಹ ಅಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸ್ವಲ್ಪ ಕಹಿ ಇರುತ್ತೆ, ಆದರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು.
ಹಾಗೆ ಅಪ್ಪ ಮಗಳು ಊಟನೂ ಮಾಡಿದರು. ನಂದು ಕೂಡ ಊಟ ಆಗಿ ಮುಗಿಸಿದ್ವಿ ಊಟನ. ಮಗಳಿಗೆ ಈ ಥರ ತಟ್ಟೆ ತುಂಬ ವೆರೈಟಿ ಇದ್ದರೆ ಚೆನ್ನಾಗಿ ಅಂದರೆ ಇಷ್ಟಪಡ್ತಾಳೆ, ಅವಳು ಟೇಸ್ಟಾಗಿ ಇಷ್ಟಪಟ್ಟು ತಿಂತಾಳೆ. ಹಾಗೆ ಅಡುಗೆ ಮನೆ ಈ ಥರ ಆಗಿತ್ತು. ಎಲ್ಲ ಅಡುಗೆ ಆಗಿ ಊಟ ಆಗಿ ಮತ್ತು ಪಾತ್ರೆ ಸಂಜೆ ಊಟದ ಡಬ್ಬಿ ಎಲ್ಲ ಹಾಗೇ ಇತ್ತು, ಶಾಲೆಯಿಂದ ತಂದಿದ್ದು. ಹಾಗೆ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇತ್ತು. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಮುಗಿಸೋ ಅಷ್ಟರಲ್ಲಿ 9-9:30 ಆಗೇ ಹೋಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಥರ ರಾತ್ರಿ ಸ್ವಲ್ಪ ಕೆಲಸ, ಪಾತ್ರೆ ಕೆಲಸ ಅಂದರೆ ಗ್ಯಾಸ್ ಕಟ್ಟೆ ಒರೆಸೋ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಬೆಳಿಗ್ಗೆ ಫ್ರೀ ಅನಿಸುತ್ತೆ. ಕೆಲಸ ಮಾಡಲಿಕ್ಕೆ ಎದ್ದ ತಕ್ಷಣ ಅಂದರೆ ಪಾತ್ರೆ ತೊಳಿಬೇಕು ಅನ್ನೋ ಕಿರಿಕಿರಿ ಇರೋದಿಲ್ಲ. ಎಲ್ಲ ಕೆಲಸ ಮುಗಿಸಿ ಇವತ್ತಿನ ವಿಡಿಯೋ ಹೀಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.